ಎಲ್ಲ ಅಂತರ್ಮುಖಿ ವೀಕ್ಷಕರಿಗೆ ಸುಪ್ರಭಾತ. ಹಾಗೇನೆ ಅಂತರ್ಮುಖಿ ವ್ಲಾಗ್ಸ್ಗೆ ಸುಸ್ವಾಗತ. ಇವತ್ತು ನಾನು ನಿಮಗೆಲ್ಲರಿಗೂ ಒಂದು ಸಣ್ಣ ಮೆಸೇಜ್ ಕೊಡಕ್ಕೆ ಬಂದಿದ್ದೀನಿ. ಹೌದು, ಇದು ಡೈಲಿ ಯೂಸ್ಫುಲ್ ಆಗುತ್ತೆ, ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ. ಏನು ಅಂತೀರಾ? ಮನೆಯಲ್ಲಿ ನೀವು ದಿನ ದೀಪ ಹಾಕಲೇಬೇಕಲ್ಲ ಸಾಯಂಕಾಲದೊತ್ತು, ಮತ್ತು ದೀಪ ಹಚ್ಚಲೇಬೇಕು ಅಲ್ವಾ ದೇವ್ರ ಮುಂದೆ. ಸೊ ಆಗ ಏನು ಹೇಳ್ಕೊಬೋದು ಅಂತ ಅಂತೀರಾ? ನೋಡಿ, ಇದೊಂದು ಸಣ್ಣ ಯೂಸ್ಫುಲ್ ಟಿಪ್ಪು. ನಾವು ಡೈಲಿ ದೀಪ ಹಚ್ತೀವಿ ದೇವ್ರ ಮುಂದೆ, ಹಾಗೆ ಲೈಟ್ ಕೂಡ ಹಾಕ್ತೀವಲ್ವಾ. ಸೊ ಆಗ ನೀವು ಇದನ್ನು ಹೇಳ್ಕೊಬೋದು. ಏನು ಅಂತೀರಾ? ಇದೊಂದು ಸ್ತೋತ್ರ. ದೀಪಜ್ಯೋತಿ ಪರಬ್ರಹ್ಮಂ ದೀಪಂ ಮೃತ್ಯು ವಿನಾಶನಂ ದೀಪೇನ ಸಾಧ್ಯತೆ ಸರ್ವಂ ಸಂಧ್ಯಾ ದೀಪಂ ನಮೋಸ್ತುತೆ. ಇದು ಒಂದು ಸಣ್ಣ ಸ್ತೋತ್ರ. ಸೊ ಎಲ್ಲರೂ ಈಸಿಯಾಗಿ ಹೇಳ್ಕೊಬೋದು. ಇದರ ಅರ್ಥ ಏನು ಅಂತೀರಾ? ಎಸ್, ಇದರ ಅರ್ಥ ಏನು ಗೊತ್ತಾ? ದೀಪವೇ ಪರಬ್ರಹ್ಮ ಸ್ವರೂಪ. ಈ ದೀಪದಿಂದಲೇ ಮೃತ್ಯುವು ಕೂಡ ನಾಶ ಆಗುತ್ತಂತೆ. ದೀಪೇನ ಸಾಧ್ಯತೆ ಸರ್ವಂ ಸಂಧ್ಯಾ ದೀಪಂ ನಮೋಸ್ತುತೆ. ಅಂದರೆ ಏನು ಗೊತ್ತಾ? ಈ ದೀಪದ ಬೆಳಕಿನಿಂದಲೇ ನಮ್ಮ ಸತ್ಸಂಕಲ್ಪಗಳು ನೆರವೇರುವುದು, ಮತ್ತು ಅಂತಹ ದೀಪಕ್ಕೆ ಅನೇಕ ನಮಸ್ಕಾರಗಳು ಅಂತ ಇದರ ಅರ್ಥ. ಸೊ ಈ ಟಿಪ್ಪು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಸ್ತೋತ್ರನ ನೀವು ಡೈಲಿ ದೀಪ ಹಚ್ಚಬೇಕಾದ್ರೂ ಹೇಳ್ಕೊಬೋದು, ಸಾಯಂಕಾಲ ಮನೇಲಿ ದೀಪ ಹಚ್ಚಬೇಕಾದ್ರೆ ಹೇಳ್ಕೊಬೋದು, ಹಾಗೇನೆ ಲೈಟ್ ಹಾಕಬೇಕಾದ್ರೂ ನೀವು ಹೇಳ್ಕೊಬೋದು. ಒನ್ಸ್ ಅಗೇನ್ ಐ ರಿಪೀಟ್ ದ ಶ್ಲೋಕ. ತಿರ್ಗಾ ಇನ್ನೊಂದ್ಸಲ ನಾನು ರಿಪೀಟ್ ಮಾಡ್ತೀನಿ. ದೀಪಜ್ಯೋತಿ ಪರಬ್ರಹ್ಮ ದೀಪಂ ಮೃತ್ಯು ವಿನಾಶನಂ ದೀಪೇನ ಸಾಧ್ಯತೆ ಸರ್ವಂ ಸಂಧ್ಯಾ ದೀಪಂ ನಮೋಸ್ತುತೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಒಂದು ದೀಪ ಹಚ್ಚೋದ್ರಿಂದ ನಮಗೆ ಏನು ಉಪಯೋಗ, ಅದು ಯಾಕೆ ಹಚ್ಚಬೇಕು ಅಂತ ನಾವು ತಿಳ್ಕೊಂಡು ಮಾಡಿದ್ರೆ ಎಷ್ಟು ಉಪಯೋಗ ಅಲ್ವಾ, ಎಷ್ಟು ಒಳ್ಳೆಯದು, ಎಷ್ಟು ಪುಣ್ಯ ಬರಬಹುದು ಅಲ್ವಾ. ಸೊ ಈ ಸಣ್ಣ ಮೆಸೇಜ್ ನಿಮಗೆ ತುಂಬ ಯೂಸ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಡೈಲಿ ನೀವು ಅಷ್ಟೇ ದೀಪ ಹಚ್ಚಬೇಕಾದ್ರೆ ಇದನ್ನು ನೆನೆಸ್ಕೊಂಡು ಹೇಳ್ಕೊಂಡು ಹಚ್ತೀರಾ ಅಲ್ವಾ. ಎಸ್, ಮಿಸ್ ಮಾಡ್ಕೋಬೇಡಿ. ಸೊ ಈಗ ಸ್ವಲ್ಪ ನಾವು ಮಾಡೋದನ್ನು ತಿಳ್ಕೊಂಡು ಮಾಡಿದ್ರೆ ತುಂಬ ಒಳ್ಳೆಯದು ಅಲ್ವಾ. ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡೋದು ಮರಿಬೇಡಿ.